ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಚಿನ್ನೀಸ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿ ಚಿಕನ್ ದೊಣ್ಣೆ ಬಿರಿಯಾನಿ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. 1 kg ಚಿಕನ್ಗೆ 1 kg ಅಕ್ಕಿನ ನಾನು ಆಲ್ರೆಡಿ 10 ಮಿನಿಟ್ಸ್ ಮುಂಚೆ ನೆನೆಸಿ ಇಟ್ಟಿದ್ದೀನಿ. ಇಲ್ಲಿ 1 ಬೌಲ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಆಲ್ಮೋಸ್ಟ್ ಇದು ಒಂದು 100 ಗ್ರಾಮ್ ಇದೆ. ಆ್ಯಂಡ್ ಇದು ಬಂದು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು 10 ಹಣ್ಣು ಮೆಣಸಿನ್ಕಾಯಿ ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಹಸಿ ಮೆಣಸಿನ್ಕಾಯಿ ನಾವು ಯೂಸ್ ಮಾಡಲ್ಲ, ಸೊ ಹಣ್ಣು ಮೆಣಸಿನ್ಕಾಯಿ ಹಾಕಿದ್ದೀವಿ. ನಿಮ್ಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಅಂದರೆ ನೀವು ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ಬಿ ಇಟ್ಕೊಳ್ಳಿ. ಮೊಸರು, 2 ಮೀಡಿಯಮ್ ಸೈಜ್ ಟೊಮೆಟೊ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1.5 ನಿಂಬೆ ಹಣ್ಣು ರಸನ ತೆಗೆದಿಟ್ಕೊಂಡಿದ್ದೀನಿ. ಆಯಿಲು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಇದು ಪಲಾವ್ ಎಲೆ, ಒಂದೇ ಒಂದು ಚಕ್ಕೆ, ಒಂದೇ ಒಂದು ಏಲಕ್ಕಿ ಮತ್ತು ಒಂದೇ ಒಂದು ಅನಾನಸ್ ತೆಗೆದು ಇಟ್ಕೊಂಡಿದ್ದೀನಿ. ಸೊ ನಾನೀಗ ಆಲ್ರೆಡಿ ಕುಕ್ಕರ್ನ ಬಿಸಿ ಹಾಕಿಟ್ಟಿದ್ದೆ. ಅದಕ್ಕೆ ಒಂದು 50 ml ಆಗೋಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಈಗ ಆಯಿಲು ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾನು ತೆಗೆದಿಟ್ಕೊಂಡಿರೋಂಥ ಮಸಾಲೆ ಐಟಮ್ಸ್ನೆಲ್ಲ ನಾನು ಆಯಿಲ್ಗೆ ಹಾಕ್ತಾಯಿದ್ದೀನಿ. ಆಯಿಲ್ ಫುಲ್ ಬಿಸಿ ಆಗೋಕ್ಕೆ ಬಿಡಬೇಡಿ, ಯಾಕಂದರೆ ಅದು ಫ್ಲೇವರ್ ಇಳಿಬೇಕು ಆಯಿಲ್ಗೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಎಲ್ಲ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡಿ ಹುರ್ಕೋತಾ ಇದ್ದೀನಿ. ಅದೊಂದು 2 ನಿಮಿಷ ಹುರ್ಕೊಂಡಾದ್ಮೇಲೆ ನಾನು ಅದಕ್ಕೆ ಆನಿಯನ್ನ ಹಾಕ್ತಾಯಿದ್ದೀನಿ. ಆನಿಯನ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಬರೋವರೆಗೂ. ನೆಕ್ಸ್ಟು ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಟೊಮೆಟೊನ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಗೋವರೆಗೂ ಅದನ್ನು ನಾವು ಟೊಮೆಟೊನ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ತೆಗೆದಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನೆಕ್ಸ್ಟು ನಮ್ಮ ಬಿರಿಯಾನಿಗೆ ಮೇಯ್ನಾಗಿ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ಇದು ಪೇಸ್ಟ್. ಇದರಲ್ಲಿ ನಾನು ಪುದೀನ, ಕೊತ್ತಂಬರಿ ಮತ್ತು ಹಣ್ಣು ಮೆಣಸಿನ್ಕಾಯಿ ಆ್ಯಂಡ್ 1 ಸ್ಪೂನ್ ಸೋಂಪನ್ನ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ನಮ್ಮ ದೊಣ್ಣೆ ಬಿರಿಯಾನಿಗೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನೀಗ ಈ ಪೇಸ್ಟ್ಗೆ 3 ಸ್ಪೂನ್ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಿದ್ದೀನಿ. ನೆಕ್ಸ್ಟು 2 ಸ್ಪೂನ್ ಗರಂ ಮಸಾಲೆ ಹಾಕ್ತಿದ್ದೀನಿ. ಇದು ನಾವು ಮನೇಲೇ ಮಾಡ್ಕೊಂಡಿರೋಂಥ ಗರಂ ಮಸಾಲೆ. ಸೊ ನಾನು ಇದಕ್ಕೆ ಚಿಕನ್ ಮಸಾಲೆ, ಧನಿಯಾ ಪೌಡರ್ ಮತ್ತು ಗರಂ ಮಸಾಲೆ ಹಾಕಿ ನಾನು ಈ ಪೇಸ್ಟ್ನ ನೀಟಾಗಿ ಮಸಾಲೆ ಸ್ಮೆಲ್ ಹೋಗೋ ತನಕ ಹುರ್ಕೊಂಡಿದ್ದೀನಿ. ಸೊ ಇವಾಗ ಅದಕ್ಕೆ ನಾನು ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಈ ಚಿಕನ್ ಹಾಕ್ಕೊಂಡು ಅದಕ್ಕೆ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಚಿಕನ್ ಅಥವಾ ಮಟನ್ ನೀವು ಯಾವುದೇ ನಾನ್ ವೆಜ್ ಯೂಸ್ ಮಾಡಬೇಕಾದ್ರೂ ಅರಿಶಿನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮಸಾಲೆ ಮತ್ತು ಚಿಕನ್ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ನ. ನಾನು ನನ್ನ ಕೈ ಎಳ್ತಲ್ಲಿ ಹಾಕೋತಿದ್ದೀನಿ ಸಾಲ್ಟ್ನ. ನಿಮ್ಮ ರುಚಿಗೆ ಬೇಕಾಗಿರೋಷ್ಟು ಹಾಕ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಸ್ಪೂನಲ್ಲಿ ಹಾಕ್ಕೊಂಡು ರೂಢಿದೆ ಸ್ಪೂನಲ್ಲೇ ಹಾಕ್ಕೊಳ್ಳಿ. ನಾನು ಕೈಯಲ್ಲಿ ಹಾಕ್ತಿದ್ದೀನಿ. ಈಗ ನಾನು ಅದಕ್ಕೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲೆಮನ್ ಜ್ಯೂಸ್ ಏನಕ್ಕೆ ಆ್ಯಡ್ ಮಾಡೋದು ಈಗಲೇ ಅಂತಂದರೆ ಅದು ಅಕ್ಕಿ ಒಂದಕ್ಕೊಂದು ಮೆತ್ಕೊಳ್ದೇ ಇರಲಿ ಅಂತ. ನೆಕ್ಸ್ಟ್ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಫ್ ಕರ್ಡ್ ಯೂಸ್ ಮಾಡ್ತಿದ್ದೀನಿ. ಇದು ಮನೇಲೇ ಮಾಡ್ಕೊಂಡಿರೋಂಥ ಕರ್ಡು. ನಿಮಗೆ ಹುಳಿ ಮೊಸರಿದ್ರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ನಾವು ನಿಂಬೆ ರಸ ಹಾಕಿರೋದನ್ನು ನಾನಿಲ್ಲಿ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನೀಗ ಚಿಕನ್ನ ಮಸಾಲೆನಲ್ಲಿ ಒಂದು 7-8 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನೆಕ್ಸ್ಟು ನಾವು ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಅಕ್ಕಿನ ನಾನು 10 ಮಿನಿಟ್ಸ್ ಮುಂಚೆ ನೀರಲ್ಲಿ ನೆನೆಸಿಟ್ಟಿದ್ದೆ. ನೀಟಾಗಿ ಅಕ್ಕಿನ ಹಾಕಿ ಒಂದ್ಸರಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಅಳತೆ ಬಂದು ನಾನು ಅಕ್ಕಿ ತೊಗೊಂಡಿದ್ದಂಥ ಬೌಲಲ್ಲಿ 3/4 ಬೌಲ್ ನೀರು ತೊಗೊಂಡಿದ್ದೀನಿ. ನೀಟಾಗಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ನಾನು ಆಲ್ರೆಡಿ ಅಳತೆ ತಕ್ಕದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮುಚ್ಚಳ ಹಾಕಿ ಕುಕ್ಕರ್ನ 1 ವಿಷಲ್ ಬೇಯಿಸ್ಕೊಳ್ಳೋಣ. ಸೊ ನಮ್ಮ ಯಮ್ಮಿ ದೊಣ್ಣೆ ಬಿರಿಯಾನಿ ರೆಡಿ ಇದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.